ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇವತ್ತು ನಡೆದಂತಹ PSI ಎಕ್ಸಾಮಿನ ಕೀ ಆನ್ಸರ್ಸ್ಗಳನ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲ 100 ಕ್ವೆಶನ್ಸ್ಗೂ ಮೋಸ್ಟ್ ಪ್ರಾಬಬಲ್ ಆ್ಯಂಡ್ ಪರ್ಫೆಕ್ಟ್ ಕೀ ಆನ್ಸರ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಸೊ ನೀವು ಮಾರ್ಕ್ ಮಾಡಿರುವಂಥ ಆನ್ಸರ್ಸ್ಗಳನ್ನ ಹಾಗೆ ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಫಸ್ಟು ಮೆಂಟಲ್ ಎಬಿಲಿಟಿನ ಶುರು ಮಾಡ್ತಾ ಇದ್ದೀವಿ. ವೆರಿ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ಈ ಒಂದು ಕೊಟ್ಟಿರೋ ಸಮೀಕರಣ ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕಾಗುತ್ತದೆ. ಸೊ ಆಪ್ಷನ್ 1. ಈಗ ಜಸ್ಟ್ ನಾನು ನಿಮಗೆ ಹಾಗೆ ಆನ್ಸರ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಈ ಒಂದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಈ ಕೆಳಗಿನ ಸರಣಿಯಲ್ಲಿರುವ ಯಾವುದು ತಪ್ಪಾದ ಸಂಖ್ಯೆಯನ್ನು ಗುರುತಿಸಬೇಕು. ಸೊ ಇಟ್ ಈಸ್ 291 ಅನ್ನೋದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು 150 ವಿದ್ಯಾರ್ಥಿಗಳಲ್ಲಿ. ಸೊ ಕ್ವೆಶನ್ ನಂಬರ್ 3, 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ 50 ಅಕೌಂಟ್ಸಲ್ಲಿ 30 ಕಾಸ್ಟಿಂಗ್ 30 ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಇವೆ. ಇದರ ಕನಿಷ್ಠ ವಿಷಯದಲ್ಲಾದರೂ ಉತ್ತೀರ್ಣ ಹೊಂದಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಾಗ ಸೊ ಆಪ್ಷನ್ 1 ದಟ್ ಈಸ್ 53 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡ್ಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂತಿರುಗುವಾಗ ಅದೇ ವೇಗದಲ್ಲಿ ಅಂತ ನೋಡಿದಾಗ ಸೊ ಆನ್ಸರ್ ಬಂದುಬಿಟ್ಟು 90 ಆಗಿರುತ್ತೆ. ಸೊ ಎಸ್ಕಲೇಟರ್ ಸಂಖ್ಯೆ ಎಷ್ಟಾಗಿರುತ್ತೆ ಅಲ್ಲಿಗೆ ಆಪ್ಷನ್ 2 ದಟ್ ಈಸ್ 90. ನೆಕ್ಸ್ಟ್ ಕ್ವೆಶನ್, ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 40% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು 22.2ರಷ್ಟು ಕಡಿಮೆ ಆಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಬೀರುವ ಪರಿಣಾಮ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ತಾ ಹೋಗೋದಾದರೆ ಕ್ವೆಶನ್ ನಂಬರ್ 6. ಒಂದು ಸೆಕೆಂಡ್. ಕ್ವೆಶನ್ ನಂಬರ್ 6ಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸೊ 132 ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವೆಶನ್ ನಂಬರ್ 6. ಆ್ಯಂಡ್ ಕ್ವೆಶನ್ ನಂಬರ್ 7 ನೋಡಿದಾಗ 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18, 29, ಸೊ 21 ಈ ಸಂಖ್ಯೆಗಳು ತಪ್ಪಾಗಿ ಓದಲಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ ಕ್ವೆಶನ್ ನಂಬರ್ 7ಗೆ ಆನ್ಸರು ಆಪ್ಷನ್ 2 ಆಗಿರುತ್ತೆ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳು ಕನಿಷ್ಠ ಒಬ್ಬರಾದರೂ ಮಹಿಳೆಯರಾಗುವ ಸಂಭವನೀಯತೆ ಎಷ್ಟು? ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಕೇಳಿರುವಂಥ ಕ್ವೆಶನ್. ಸೊ 4/7 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಕ್ವೆಶನ್ ನಂಬರ್ 9. ಸೊ ಕ್ವೆಶನ್ ನಂಬರ್ 9ಗೆ 9720 ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಈ ಒಂದು ಕ್ಯೂಬ್ ರೂಟನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 7.437. ಈಗ ಜಸ್ಟ್ ಕೆ ಆನ್ಸರ್ಸ್ಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2%ಗಿಂತ ಹೆಚ್ಚು ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಲು ಉಂಟಾಗುವ ಶೇಕಡಾವಾರು ದೋಷವೆಷ್ಟು ಅಂದರೆ 4.40% ಅನ್ನುವಂಥದ್ದು ಒಂದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ ಯಾವ ಆಕೃತಿಯ ಗುಂಪಿಗೆ ಸೇರಿಲ್ಲ, ಯಾವ್ದು ಗುಂಪಿಗೆ ಸೇರಿಲ್ಲ ಅಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ 23 ಅಕ್ಟೋಬರ್ 2024 ದಿನಾಂಕವು ಬುಧವಾರ ಆದರೆ 10 ಮಾರ್ಚ್ 2021 ಯಾವ ವಾರ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಬುಧವಾರನೇ ಆಗಿರುತ್ತೆ ಅದನ್ನು ಕೂಡ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಈ ಒಂದು ಫಿಗರ್ನ ಅಬ್ಸರ್ವ್ ಮಾಡಿಬಿಟ್ಟು ಆನ್ಸರ್ ಮಾಡೋದಾದರೆ ಸೊ ಆಪ್ಷನ್ ಇ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸೊ ಕ್ವೆಶನ್ ನಂಬರ್ 15ಗೆ ಆನ್ಸರ್ ಬಂದು ಎಮ್ ಆಗಿರುತ್ತೆ. ದಟ್ ಈಸ್ ಈ ಇದರಲ್ಲಿ ಯಾವುದು ಲೆಟರ್ ಬರಬೇಕು ಅಂದರೆ ಎಮ್. ನೆಕ್ಸ್ಟ್ ಕ್ವೆಶನ್ ನಂಬರ್ 16 ನಾವು ನೋಡೋದಾದರೆ ಈ ಒಂದು ಫಿಗರ್ನ ಅಬ್ಸರ್ವ್ ಮಾಡಿಬಿಟ್ಟು ಆನ್ಸರ್ ಮಾಡೋದಾದರೆ ಸೊ ಎ ಆಗ್ನೇಯ ಅಭಿಮುಖವಾಗಿರುತ್ತದೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 17 ಒಂದು ನಿರ್ದಿಷ್ಟವಾದ ಕೋಡ್ನಲ್ಲಿ ಪೆನ್ 0 ರೆಪ್ರೆಸೆಂಟ್ ಮಾಡಿದರೆ ಡೆನ್ ಕೋಡನ್ನು ಯಾವುದರಿಂದ ಹೇಳಲಾಗುತ್ತೆ ಅನ್ನೋದ್ರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕ್ವೆಶನ್ ನಂಬರ್ 18ಗೆ ಆಪ್ಷನ್ 3 A, B ಮತ್ತು D ಸರಿಯಾಗಿದೆ. ಸೊ ಮಾರ್ಜಿಯಲ್ ಆರ್ಟ್ಗೆ ಸಂಬಂಧಿಸಿದ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ನೋಡಿದ್ರೆ ಆಪ್ಷನ್ 2 ಇಸ್ ದ ಕರೆಕ್ಟ್. ಆ್ಯಂಡ್ ಕ್ವೆಶನ್ ನಂಬರ್ 20 ನೋಡೋದಾದರೆ ಆಪ್ಷನ್ 4 ಕರೆಕ್ಟ್ ಆಗಿದೆ. ದೆನ್ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಕಂಡ ಯಾವ ಭಾಷೆಗಳಿಗೆ ಇದುವರೆಗೂ ಪ್ರಶಸ್ತಿಯನ್ನು ಪಡೆದಿವೆ? ಸೊ ಯಾವ ಭಾಷೆ ಪ್ರಶಸ್ತಿ ಪಡೆದಿಂದ ನೋಡೋದಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. A, B ಮತ್ತು E ಸರಿಯಾಗಿದೆ. ಸೊ 2024 ICC ಪುರುಷರ T20 ವಿಶ್ವಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ A ಮತ್ತು D ಸರಿಯಾಗಿದೆ. ಸೊ ಕ್ವೆಶನ್ ನಂಬರ್ 23ಗೆ 3 ಇಸ್ ದ ಕರೆಕ್ಟ್ ಆನ್ಸರ್. ಅದೇ ರೀತಿ ನಾವು ನೋಡ್ತಾ ಹೋದರೆ ಲೋಕಸಭೆಯ ರಿಲೇಟೆಡ್ ಆಗಿರುವಂಥದ್ದು ಕೇಳಿದರೆ ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಅಗೇನ್ ಇದು ಒಂದು ಪಾಲಿಟಿಕ್ಸ್ ಬೇಸ್ಡ್ ಕ್ವೆಶನ್ಸ್ ಆಗಿರುತ್ತೆ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಅಗೈನ್ ರಿಲೇಟೆಡ್ ಆಗಿರುವಂಥ ಜಿಯೋಗ್ರಫಿಯ ಹಂಗೆ ರಿಲೇಟೆಡ್ ಆಗಿರುವಂಥ ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್. 27th ಕ್ವೆಶನ್ ನಾವು ನೋಡೋದಾದರೆ ದಿಸ್ ಇಸ್ ಆಲ್ಸೋ ಜಿಯೋಗ್ರಫಿ ರಿಲೇಟೆಡ್ 901 TEMC ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶನ್ ನಂಬರ್ 28, ಇದೂ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂಥ ಕ್ವೆಶನ್. ಸೊ ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಈ ಕೆಳಕಂಡ ಅಂಶವನ್ನು ಗುರುತಿಸಿ. ಕೆಳಕಂಡ ಅಂಶವನ್ನು ಗುರುತಿಸಬೇಕು, ಬಟ್ ಆದರೆ ಇಲ್ಲಿ ಆಪ್ಷನ್ಸ್ಗಳಾಗಿರಬಹುದು ಮತ್ತು ಇಲ್ಲಿ ಸಬ್ಮಿಟ್ ಮಾಡಿರುವಂಥ ಆಪ್ಷನ್ಸ್ಗಳು ಏನಾಗಿರುತ್ತೆ ಅದು ಸರಿಯಾಗಿಲ್ಲ. ಸೊ ಹಾಗಾಗಿ ನಿಮಗೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ಗಳು ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 30 ನೋಡೋದಾದರೆ, ಕಾಳಿ ನದಿ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧ ಮೂಲ ಸ್ಥಳದಿಂದ ಅಂತಿಮ ಹಂತದವರೆಗೂ ಅನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅಗೇನ್ ಜಿಯೋಗ್ರಫಿ ಕ್ವೆಶನ್ ನಂಬರ್ 30ಗೆ 20 ಇಸ್ ಅ ಕರೆಕ್ಟ್ ಆನ್ಸರ್. 31ಗೆ ಕ್ವೆಶನ್ ನಂಬರ್ 2. ಇದನ್ನು ಎಲ್ಲ ಅನಲೈಸ್ ಮಾಡಿ ಮತ್ತೆ ನನ್ನ ನೆಕ್ಸ್ಟ್ ಸೆಷನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ ಜಾನ್ಸ್ ಏರಿ ಮತ್ತು ಮಹಾರಾಷ್ಟ್ರ ಅನ್ನುವಂಥದ್ದು. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಸರಿಯಾಗಿರೋದನ್ನ ನಾವು ಚೂಸ್ ಮಾಡಬೇಕು. ಸೊ ಆಪ್ಷನ್ 4 ಕೇವಲ ಎ ಮತ್ತು ಬಿ ಸರಿಯಾಗಿದೆ. ನೆಕ್ಸ್ಟ್ ಈ ಕ್ವೆಶನು ಕೂಡ ಅಷ್ಟೇ, ನಿಮಗೆ ಈ ಕೆಳಕಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಇದು ಅಬೌಟ್ ಜಿಯೋಗ್ರಫಿನೇ ಕೊಟ್ಟಿರೋದು. ಇನ್ನರ್ ಕೋರ್, ಔಟರ್ ಮ್ಯಾಂಟಲ್ ಕ್ರಸ್ಟು, ಇಲ್ಲಿ ಅದು ಏನು ಕೊಟ್ಟಿದ್ದಾರೋ ಆ ವ್ಯಾಲ್ಯೂಸ್ಗಳು ಅಷ್ಟು ಪ್ರಾಪರ್ ಆಗಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಫಾರ್ ಅ ಗ್ರೇಸ್ ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನನ್ನು ನಾವು ನೋಡೋದಾದರೆ ಕ್ವೆಶನ್ ನಂಬರ್ 35. ಸೊ ಪ್ಲೇನ್ ಮಿರರಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ನಾವು ಚೂಸ್ ಮಾಡೋದಾದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಮತ್ತು 3 ಸರಿಯಾಗಿವೆ ಅನ್ನುವಂಥದ್ದು. ಇದು ಅಸರ್ಟೇಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ಗಳು. ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ. ಮತ್ತು ಇದು ಅಗೇನ್ ರಿಲೇಟೆಡ್ ಟು ಸೈನ್ಸ್, ಇದು ನಾಟ್ ಜಿಯೋಗ್ರಫಿ, ಇಟ್ ಇಸ್ ರಿಲೇಟೆಡ್ ಟು ಎಕನಾಮಿಕ್ಸ್ ಆಗಿರೋದ್ರಿಂದ ಆರ್ಥಿಕ ಕಗ್ಗು ಪ್ರಸರಣ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ಹೆಚ್ಚಿಸಬೇಕು. ಸೊ ಇದಕ್ಕೆ ಆಪ್ಷನ್ 36 ಕ್ವೆಶನ್ 36ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನ ನಾವು ನೋಡೋದಾದರೆ ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ನೀರಿನ ಘನೀಕರಣ ಬಿಂದು, ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನಗಳಲ್ಲಿ ಕಂಡು ಬಂದಿದೆ. ಸೊ ಬೇಸ್ಡ್ ಆನ್ ದಿಸ್ ಆನ್ಸರ್ ನಾವು ನೋಡೋದಾದರೆ ಕ್ವೆಶನ್ ನಂಬರ್ 38ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಾರ್ ಕ್ವೆಶನ್ ನಂಬರ್ 39, ಸೊ PET ಅನ್ನುವಂಥದ್ರ ಫುಲ್ ಫಾರ್ಮ್ ಕೇಳಿದ್ರೆ ಇಟ್ ಇಸ್ ಪಾಲಿಎಥಿಲೀನ್ ಟೆರಿಫ್ಥಲೇಟ್. ಕ್ವೆಶನ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಓದ್ಬಿಟ್ಟು ಸರಿಯಾಗಿರೋದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ABC ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಆಪ್ಷನ್ 1. ಅಗೇನ್ ಮತ್ತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಚೂಸ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಅಗೇನ್ ರಿಲೇಟೆಡ್ ಟು ಸೈನ್ಸ್, ಆಪ್ಷನ್ 3 ಇಸ್ ಕರೆಕ್ಟ್ ಒನ್. ಓರ್ವ ವ್ಯಕ್ತಿಯ ಹೆಚ್ಚಿನ ಜಾಗೃತ ಸ್ಥಿತಿ, ಕಣ್ಣುಗುಡ್ಡಗಳು ಹೊಡೆಸುವಿಕೆ, ಮತ್ತೆ ಬಯಾಲಜಿ ರಿಲೇಟೆಡ್ ಕೇಳಿದ್ದಾರೆ. ಸೊ ದಟ್ ಈಸ್ ಅಡ್ರಿಲಿನ್ ಆ್ಯಂಡ್ ನಾರ್ ಅಡ್ರಿಲಿನ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಮತ್ತು ಇಲ್ಲಿ ಕೆಲವೊಂದು ರೋಗಗಳನ್ನು ಕೊಟ್ಟಿದ್ದಾರೆ, ಆ ರೋಗಗಳು ಯಾವ ಕೊರತೆಯಿಂದ ಉಂಟಾಗುತ್ತೆ ಅಂತ ಮ್ಯಾಚ್ ಮಾಡಿದಾಗ ಆಪ್ಷನ್ 1 ಇಸ್ ದ ಕರೆಕ್ಟ್. 45th ಕ್ವೆಶನ್ಗೆ ಆಪ್ಷನ್ 3, ದೆನ್ 46th ಕ್ವೆಶನ್ ಇಸ್ ಆಪ್ಷನ್ 2. ಇದರ ಅನಾಲಿಸಿಸ್ನ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ಅಗೇನ್ ಕ್ವೆಶನ್ ನಂಬರ್ 47ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ರೋಗ ನಿರೋಧಕ ಹೈಬ್ರಿಡ್ ಸಸ್ಯ ತಳಿಗೆ ಸಂಬಂಧಿಸಿದಂತೆ ಎ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು, ಮತ್ತು ಸಿ ರೋಗ ನಿರೋಧಕ ಮೆಣಸಿನಕಾಯಿ ತಳಿಯಾಗಿದ್ದರೆ ಎ, ಬಿ ಮತ್ತು ಸಿ ಅನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಎ ಬಂದ್ಬಿಟ್ಟು ಹಿಮಗಿರಿ, ಇದು ಪೋಸ್ಟ್ ಕಾಮನ್ ಆ್ಯಂಡ್ ಪೋಸ್ಟ್ ಸದಾಬಹಾರ್. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕ್ವೆಶನ್ ನಂಬರ್ 49ಗೆ ಆಪ್ಷನ್ 4 ಅಗೇನ್ 2 ಹೇಳಿಕೆಗಳು ಸರಿಯಾಗಿವೆ. 50 ಕ್ವೆಶನ್ ನಾವು ನೋಡಿದ್ರೆ ಅಗೇನ್ ಸೈನ್ಸ್ ರಿಲೇಟೆಡು. ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಮುಖ್ಯವಾಗಿದೆ. ಸೊ ಯಾವ ಒಂದು ಮಾರ್ಗನ ನಾವು ಅನುಸರಿಸೋದು ಸರಿಯಲ್ಲ ಅಂದಾಗ ಲೋಹವನ್ನು ಆ್ಯಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು ಇಸ್ ಎ ನಾಟ್ ಪ್ರಾಪರ್ ವೇ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 51, ಬಿ ಮತ್ತು ಸಿ ಸರಿಯಾಗಿದೆ. ಶ್ಯಾಮ್ಜಿ ಕೃಷ್ಣ ವರ್ಮ ಅವರಿಗೆ ಸಂಬಂಧಿಸಿದ ಈ ಕೆಳಗಿನೊಂದು ಪರಿಗಣಿಸಿದಾಗ 2 ಮಾತ್ರ ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೇಲಿನ ಎಷ್ಟು ಪ್ರದೇಶಗಳನ್ನು 1950ರಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಏಕೀಕೃತ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಗಿದೆ ಅಂತ ನಾವು ನೋಡೋದಾದರೆ ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನು, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂಘಟನೆಗೆ ಸಂಬಂಧಿಸಿ ಕೆಳಗಿನವುಗಳು ಪರಿಗಣಿಸಿ. ನಾವು ಹೇಳೋದಾದರೆ ಫಸ್ಟ್ ಒಂದು ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ಅಗೇನ್ ಮತ್ತೆ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ರೆ ಅದರಲ್ಲಿ ಚೂಸ್ ಮಾಡಬೇಕು. ಸೊ 2 ಮಾತ್ರ. ನೆಕ್ಸ್ಟ್ ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದ ಈ ಕೆಳಗಿನವು ಪರಿಗಣಿಸಿ ಹೇಳೋದಾದರೆ 2 ಮಾತ್ರ ಸರಿಯಾಗಿರುವಂತಹ ಉತ್ತರ ಆಗಿರುತ್ತದೆ. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಮತ್ತು ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದ ಈ ಕೆಳಗಿನವು ಪರಿಗಣಿಸಿದಾಗ ಎ, ಸಿ ಮತ್ತು ಡಿ. ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತಗಳ ಆಶ್ರಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಜೋಡಿಸಬೇಕು. ಸಮ್ಮೇಳನ ಮತ್ತು ರಾಜಮನೆತ ಆಶ್ರಯಗಳನ್ನು ನೋಡಿದರೆ ಸಿ ಮತ್ತು ಡಿ ಕರೆಕ್ಟ್ ಆಗಿರುವಂಥದ್ದು. 3ನೇ ಬೌದ್ಧ ಸಮ್ಮೇಳನ, 4ನೇ ಬೌದ್ಧ ಸಮ್ಮೇಳನದ ಮೌರ್ಯ ಮತ್ತು ಕುಶನದು. ರಾಜತರಂಗಿಣಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿದರೆ 1 ಮಾತ್ರ ಸರಿಯಾಗಿರುವಂಥದ್ದು. 61th ಕ್ವೆಶನ್ ನಾವು ನೋಡೋದಾದರೆ ಎ, ಬಿ, ಸಿ, ಡಿ 4 ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿರುವ LK-19ಗೆ ಸಂಬಂಧಿಸಿದ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ನೋಡಿದ್ರೆ ಸೂಪರ್ ಕಂಡಕ್ಟಿಂಗ್. ಸೊ ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಿರುವಂತೆ ಇದು ಸೀಸಾ ಆಧಾರಯುಕ್ತವಾದ ಅತಿ ಪ್ರಮುಖ ಗುಣಗಳನ್ನು ಹೊಂದಿದೆ ಎಂದು ಊಹಿಸಲಾಗಿದೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 63 ನಾವು ನೋಡೋದಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಒನ್. ಅಗೇನ್ ನೆಕ್ಸ್ಟ್ 64, ಭಾರತ ಸರ್ಕಾರ 24 ಅವ್ಯಯ ಸಂಬಂಧ. ಸೊ ಇದು ಕರೆಂಟ್ ಅಫೇರ್ಸಿಗೆ ಸಂಬಂಧಿರುವಂತಹ ಕ್ವೆಶನು. ಸೊ ಎ ಮತ್ತು ಬಿ ಸರಿಯಾಗಿದೆ.
ಪ್ರಧಾನಮಂತ್ರಿ ಜೀವನ ಯೋಜನೆಗೆ ಸಂಬಂಧ ಈ ಕೆಳಗಡೆ ಹೇಳಿಕೆಯನ್ನು ಪರಿಗಣಿಸಿ ನಾವು ಯಾವುದನ್ನು ನೋಡಬೇಕು. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಗೋಬ್ಲಿ ಟೆಪ್ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಪ್ರದೇಶಕ್ಕೆ ಸಂಬಂಧಿಸಿದ ಟರ್ಕಿಯಲ್ಲಿನ ಪ್ರಾಚ್ಯ ವಸ್ತು ಸ್ಥಳ ಆಗಿರುವಂಥದ್ದು. ಸೊ ಅಗೇನ್ ಇದು ಕರೆಂಟ್ ಅಫೇರ್ಗೆ ರಿಲೇಟೆಡ್ ಆಗಿರುವಂಥ ಎ ಮತ್ತು ಬಿ ಕರೆಕ್ಟ್ ಆಗಿದೆ ಆನ್ಸರು. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. 2023 ರಚಿಸಲಾಗಿರುವ ಅಮಿತಾಬ್ ಖಾನ್ ಸಮಿತಿಯ ಉದ್ದೇಶವೇನು ಅಂತ ನೋಡಿದ್ರೆ ಆಪ್ಷನ್ 1 ಇಸ್ ದ ಕರೆಕ್ಟ್. ಸೊ 69th ಕ್ವೆಶನ್ಗೆ ಎ ಮತ್ತು ಸಿ ಸರಿಯಾಗಿರುವಂಥದ್ದು. ಸರ್ಕಾರ ಇತ್ತೀಚೆಗೆ ಪೋಷಿಸಿರುವ ನ್ಯಾಷನಲ್ ಕ್ರಿಕೆಟ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಾವು ನೋಡೋದಾದರೆ ಸೊ ಇಟ್ ಈಸ್ ಎ, ಬಿ, ಸಿ ಮತ್ತು ಡಿ. ಆ ಹೇಳಿಕೆಗಳನ್ನು ಚೂಸ್ ಮಾಡಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 71 ನಾವು ನೋಡಿದ್ರೆ ಈ ಕೆಳಗಿನ ಸಂಸ್ಥೆಗಳನ್ನು ಪರಿಗಣಿಸಿ ಅದನ್ನು ಕಾಲಾನುಕ್ರಮಗತಿಯಾಗಿ ನಾವು ಅರೇಂಜ್ ಮಾಡೋದಾದರೆ ಸೊ ಇಟ್ ಈಸ್ ಡಿ, ಬಿ, ಸಿ, ಎ ಅನ್ನುವಂಥದ್ದು. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ವಿವಿಧ ರೀತಿಯ ಭೂಮಿಗಳನ್ನು ನಾವು ಹೊಂದಿಸಿದಾಗ ನಮಗೆ ಸಿಕ್ಕಿರುವಂಥ ಆನ್ಸರ್ ಆಪ್ಷನ್ 3 ದಟ್ ಈಸ್ ದ ಕರೆಕ್ಟ್ ಆನ್ಸರ್. 73ಗೆ ಥರ್ಡ್ ಒಂದು ಹೇಳಿಕೆ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. 74 ಅಷ್ಟೇ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಎ ಮತ್ತು ಡಿ ಸರಿಯಾಗಿದೆ. ಯಾವುದು ಸರಿಯಾದ ಹೊಂದಾಣಿಕೆ ಯಾಗಿವೆ ಅಂತ ಕೇಳ್ತಿದ್ದಾರೆ. ಸೊ ಎ ಮತ್ತು ಸಿ ಇದರಲ್ಲಿ ಆಪ್ಷನ್ 2. ಸೊ ಎ ಮತ್ತು ಸಿ ಮಾತ್ರ ಪ್ರಾಪರಾಗಿ ಹೊಂದಾಣಿಕೆ ಆಗಿರುವಂಥದ್ದು, ಎಲ್ಲನೂ ಮಿಸ್ ಮ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಗೇನ್. ಸೊ ಇಟ್ ಈಸ್ ಆಪ್ಷನ್ 4. ಭಾರತ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದ 2 ಸಭಾಂಗಣಗಳಿಗೆ ಮರುನಾಮಕರಣ ಮಾಡಿದರು. ಸೊ ಅದು ಯಾವುದು ಕರೆಕ್ಟ್ ಆಗಿರುವಂಥದ್ದು ಜೋಡಿಸಿ ಅಂತ ಕೇಳಿದರೆ ಸೊ ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥದ್ದು. ನಾಗರಿಕ ಸೇವಕನಿಗೆ ನಿಷ್ಪಕ್ಷಪಾತ ಏಕೆ ಅವಶ್ಯಕ. ಸೊ ಎ, ಬಿ ಮತ್ತು ಈ ಎಲ್ಲ ಒಂದು ಹೇಳಿಕೆಗಳನ್ನು ನಾವು ಗುರುತಿಸಬೇಕಾಗತ್ತೆ. ಅದರಲ್ಲಿ ಸೌಮಿತ್ರಾ ಕುರ್ಮ್ ಹಲ್ದಾರ್ ಅವರು CWMAಯ ಅಧ್ಯಕ್ಷರಾಗಿದ್ದಾರೆ. CWMAಯನ್ನು ವಿಸ್ತರಿಸಿ ಅಂದಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವಂಥದ್ದು ಅದರ ಫುಲ್ ಫಾರ್ಮ್ ಆಗಿರುವಂಥದ್ದು. ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಇದರ ವಿಸ್ತೃತ ರೂಪ ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಅಗೇನ್ ಮ್ಯಾಚ್ ಆಫ್ ದ ಫಾಲೋಯಿಂಗ್ ಫಾರ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ಸಂಬಂಧಿಸಿದಂತೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸಾರಿಗೆ ಮೂಲಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಉಪಕರಣಗಳನ್ನು ಹೊಂದಿಸಿ ಬರೆಯಿರಿ ಅಂದಾಗ ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡಿದ್ರೆ ಎ, ಬಿ ಮತ್ತು ಸಿ ಅನ್ನುವಂಥ ಹೇಳಿಕೆಗಳು ಸರಿಯಾಗಿವೆ. ಸೊ ಟೆಸ್ಕೋಗೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿದಾಗ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ರೈತ ಸಂಜೀವಿನಿ ಸಂಬಂಧಿಸಿದ ಹೇಳಿಕೆಗಳು ಅಂತ ನಾವು ನೋಡಿದ್ರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ PM ಪ್ರಣಮ್ಗೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಬೇಕು. ಸೊ ಎಲ್ಲವೂ ಮೋಸ್ಟ್ ಆಫ್ ದಿ ಆಪ್ಷನ್ಸ್ಗಳು ಕೊಟ್ಟು ಅದರಲ್ಲಿ ಮತ್ತೆ ಸಬ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನ್ಯಾಯಮೂರ್ತಿ ಅಮಿತ್ ರಾಯ್ ಸಮಿತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು GI ಟ್ಯಾಗ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಿರುವ ಜೋಡಿಗಳನ್ನು ಪರಿಗಣಿಸಿ. ಯಾವುದು ಕರೆಕ್ಟಾಗಿ ಪ್ರಾಪರ್ ಜೋಡಿ ಅಂದರೆ ಸೊ ಕುಶ್ನಿ ಶಾಲು ಜಮ್ಮು ಮತ್ತು ಕಾಶ್ಮೀರ, ಭವಾನಿ ಜಿಲ್ಕಮ್ ತಮಿಳುನಾಡು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 89 ನೋಡಿದ್ರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಅಗೈನ್ ಇದು ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂಥ ಕ್ವೆಶನ್. ಸೊ 4th ಒನ್ ಇಸ್ ದ ಕರೆಕ್ಟ್ ಒನ್. ಸೊ ಭಾರತ ಸರ್ಕಾರವು ಹಸಿರು ಸಾಲ ಕಾರ್ಯಕ್ರಮ GCPE ನಿಯಮಗಳಿಗೆ ಸಂಬಂಧ ಕೆಳಗಿನ ಕ್ಷೇತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಸೊ ಇದು ಪ್ರಾಪರಾಗಿ ಕ್ವೆಶನ್ ಇಲ್ಲ. ಸೊ ಇದಕ್ಕೆ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂಥದ್ದಾಗಿರುತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 92ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 93 ಬಿ ಮತ್ತು ಸಿ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 94ಗೆ ಕರೆಕ್ಟ್ ಆಗಿರುವ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗಿರುತ್ತೆ. ದೆನ್ ಅಗೈನ್ ಕ್ವೆಶನ್ ನಂಬರ್ 95ಗೆ ಎ ಮತ್ತು ಬಿ ಆಗಿದೆ ಆಪ್ಷನು. ಸೊ ಭಾರತದ ಒಕ್ಕೂಟವು ಉಪವಾದ್ಮಾತ್ಮಕ ಲಕ್ಷಣಗಳೊಂದಿಗೆ ಒಕ್ಕೂಟ ರಾಜ್ಯಕ್ಕಿಂತ ಹೆಚ್ಚಾಗಿ ಒಕ್ಕೂಟ ಲಕ್ಷಣಗಳೊಂದಿಗೆ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರಂದರೆ KC ವಿಯರ್ ಅವರು. ಸೊ ಕ್ವೆಶನ್ ನಂಬರ್ 97 ಇದನ್ನು 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಕ್ವೆಶನ್ ನಂಬರ್ ಇನ್ನು 3 ಕ್ವೆಶನ್ಸ್ಗಳಷ್ಟೇ ಉಳಿದಿರೋದು. ಸೊ ಕ್ವೆಶನ್ ನಂಬರ್ 98 ಬಂದು ಆಪ್ಷನ್ 4 ಅವನ ಅಥವಾ ಅವಳ ಪಕ್ಷ ಇತರೆ ಪಕ್ಷದೊಂದಿಗೆ ವಿಲೀನಗೊಂಡ ಪರಿಣಾಮವಾಗಿ ಅವನು ಅಥವಾ ಅವಳು ಪಕ್ಷದಿಂದ ಹೊರಗಡೆ ಹೋದರೆ ಮಾತ್ರ ಅನ್ನುವಂಥದ್ದು ಆ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾಗ ಸೊ ಬಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಕ್ವೆಶನ್ ನಂಬರ್ 10ಗೆ ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗಿರುವಂಥದ್ದು. ಸೊ ಇವತ್ತು ನಡೆದಂತಹ ಆಫ್ಟರ್ 4 years ನಡೆದಂತಹ ಸಿವಿಲ್ 402 ಕ್ವೆಶನ್ ಪೇಪರಿನ ಕೀ ಆನ್ಸರ್ಸ್ಗಳು ಇದಾಗಿರುತ್ತೆ. ಆ್ಯಂಡ್
ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡನ್ನು ಸಾಲ್ವ್ ಅನ್ನು ಕೂಡ ನಾವು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಯಾರ್ಯಾರು ಚಾನಲ್ನ ಈಗ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ವೀಡಿಯೋದ ನೋಟಿಫಿಕೇಷನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರ್ಯಾರೆಲ್ಲ ಇವತ್ತು ಎಕ್ಸಾಮ್ನ ಬರ್ತಿದ್ದಾರೋ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೊ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ತಾ ಇರಿ. ಮೋಸ್ಟ್ ಆಫ್ ದ ಆನ್ಸರ್ಸ್ಗಳು ಕರೆಕ್ಟಾಗಿರುತ್ತೆ. ಮತ್ತು ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದ ಕೀ ಆನ್ಸರ್ಸ್ಗಳನ್ನು ಬಿಟ್ಟಾಗ ಅದರ ಒಂದು ಆನ್ಸರ್ಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.